ನಾನು ಒಂದು ಕಾಜಲ್ ಬಗ್ಗೆ ರಿವ್ಯೂ ಕೊಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅಂದರೆ ನಾವು ಇವಾಗ ಕಾಜಲ್ ವಾಟರ್ ಪ್ರೂಫ್ ಇರಬೇಕು, ಸ್ಮಡ್ಜ್ ಪ್ರೂಫ್ ಇರಬೇಕು ಅಂತ ತುಂಬ ಆಸೆ ಪಡ್ತೀವಿ. ನನಗೂ ಕಾಜಲ್ ಅಂದರೆ ತುಂಬಾ ಕ್ರೇಜ್. ಅಂದರೆ ನನಗೆ ತುಂಬ ಟೈಮ್ ಇರಬೇಕು, ಅಟ್ಲೀಸ್ಟ್ ಒಂದು 6-7 ಅವರ್ ಆದರೂ ಬರಬೇಕಲ್ವ. ಈಗ ಎಲ್ಲಾದರೂ ಫಂಕ್ಷನಲ್ಲಿ ಹೋಗಿರ್ತೀವಿ ಅಥವಾ ಈ ಸೆಕೆಗಾಲದಲ್ಲಿ ತುಂಬ ಬೆವರು ಬರ್ತಾ ಇರುತ್ತೆ, ಅಥವಾ ಏನಾದರೂ ಕಣ್ಣಲ್ಲಿ ನೀರು ಬಂತು ಅಂದ ತಕ್ಷಣ ಕಾಜಲ್ ಹೊರಟೋಗ್ಬಿಟ್ರೆ ಹೇಗೆ ಕಾಣಿಸುತ್ತೆ. ನಾವು ಮನೆಯಿಂದ ಫಂಕ್ಷನ್ಗೆ ಹೋಗುವಷ್ಟೊತ್ತಿಗೆ ಫುಲ್ಲು ಮೇಕಪ್ ಹಾಳಾಗೋಗಿರುತ್ತೆ. ಸೊ ಆ ಥರ ಒಂದು ಕಾಜಲ್ ಬೇಕು ಅಂತ ತುಂಬಾ ಸರ್ಚ್ ಮಾಡ್ತಾ ಇದ್ದೆ ಆ್ಯಕ್ಚುಲಿ ನಾನು. ಹಾಗೆ ಒಂದಿನ ರೀಲ್ಸ್ ನೋಡಬೇಕಾದ್ರೆ ಒಂದು ಕಾಜಲ್ ನನಗೆ ಆ್ಯಕ್ಚುಲಿ ಕಾಣಿಸ್ತಲ್ಲಿ. ಯಾವ ಕಾಜಲ್, ಆಮೇಲೆ ಅದರ ಪ್ರೈಸ್ ಎಷ್ಟು ಅಂತ ಹೇಳಿಬಿಟ್ಟು ನಾನು ಈ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ನೋಡಿ, ಸ್ಕಿಪ್ ಮಾಡಬೇಡಿ. ಅದೇ ಕಾಜಲ್ ಅಂತ ಅಂದರೆ ಇವಾಗ ನಾನು LITIN, NYBE, ಲ್ಯಾಕ್ಮೆ ಅಂತ ಹೇಳಿಬಿಟ್ಟು ತುಂಬಾ ಕಾಜಲ್ ಯೂಸ್ ಮಾಡಿ ಬಿಟ್ಟೆ. ಯಾಕಂದರೆ ಹೇಳ್ತಾರೆ ವಾಟರ್ ಪ್ರೂಫ್ ಇದೆ, ಸ್ಮಡ್ಜ್ ಪ್ರೂಫ್ ಇದೆ ಅಂತ. ಅಂದರೆ ಬೇರೆಯವ್ರ ಬಗ್ಗೆ ಗೊತ್ತಿಲ್ಲ, ಆ್ಯಕ್ಚುಲಿ ನನ್ನ ಎಕ್ಸ್ಪೀರಿಯೆನ್ಸ್ ನಾನು ಹೇಳ್ತಾ ಇರೋದು. ಸೊ ಆ ಥರ ನನಗೆ ಅದು ಯಾವುದೂ ಅಷ್ಟೊಂದು ತುಂಬ ಹೊತ್ತೇನು ಇರ್ತಾ ಇರಲಿಲ್ಲ. ಬಟ್ ಆ ಲ್ಯಾಕ್ಮೆ ಅದು ಎಲ್ಲದಕ್ಕಿಂತ ನನಗೆ LITIN ಬೆಟರ್. ಅದ್ರಿಗಿಂತನೂ LITIN ಇಷ್ಟು ದಿನ ನಾನು ಯೂಸ್ ಮಾಡ್ತಾ ಇದ್ದಿದ್ದು LITIN ಅಂತಲೇ ಕಾಜಲ್ ಹೆಸರು. ಅದ್ರ ಪ್ರೈಸ್ ಕೂಡ ತುಂಬಾ ಕಮ್ಮಿ. ಲ್ಯಾಕ್ಮೆ ಮತ್ತು ಎಲ್ಲ ಕಾಜಲ್ಗಳಿಗಿಂತ ಅದ್ರ ಪ್ರೈಸ್ ತುಂಬಾ ಕಡಿಮೆ ಇದೆ. ಸೊ ಅದು ಕೂಡ ತುಂಬಾ ಚೆನ್ನಾಗಿದೆ. ಅಂದರೆ ಡೈಲಿ ವೇರ್ಗಾಗಲಿ ಈ ಥರ ಎಲ್ಲ ಸ್ವಲ್ಪ ಹೊತ್ತೆಲ್ಲಾದರೂ ಹೋಗೋಕ್ಕೆ ಈ ಥರ ಎಲ್ಲ ತುಂಬಾ ಚೆನ್ನಾಗಿದೆ ಅದನ್ನು ಕೂಡ. ಆದರೆ ಅದು ಸ್ಮಡ್ಜ್ ಆಗ್ತಾಯಿತ್ತು, ಬಟ್ ಆಮೇಲೆ ಸ್ವಲ್ಪ ಹೊತ್ತು ಆದಮೇಲೆ, ಜಾಸ್ತಿ ಹೊತ್ತು ಆದಮೇಲೆ ಅದು ಆಗ್ತಾಯಿತ್ತು. ಅಂದರೆ ನಾನು ಹೇಳಿದ್ನಲ್ಲ ನನಗೆ ಕಾಜಲ್ ಅಂದರೆ ತುಂಬಾ ಇಷ್ಟ ಅಂತ. ಸೊ ಅದ್ರ ಬಗ್ಗೆನೇ ಸರ್ಚ್ ಮಾಡ್ತಾ ಇರಬೇಕಾದ್ರೆ ಒಂದಿನ ರೀಲ್ಸಲ್ಲಿ ನಾನು ನೋಡಿದೆ. ಬೇಕಾದರೆ ಒಂದು ಕಾಜಲ್ ತೋರಿಸಿದ್ರಲ್ಲಿ ಅವರು ಆ ಪ್ರಾಡಕ್ಟ್ ನೇಮ್ ಅಥವಾ ಏನೂ ಹೇಳಿರಲಿಲ್ಲ. ಅದನ್ನು ನೋಡೋಕ್ಕೆ ಹೇಗಿದೆ ಅಂತ ಅದನ್ನು ನೋಡಿಬಿಟ್ಟು ನಾನು ಗೂಗಲಲ್ಲಿ ಸರ್ಚ್ ಮಾಡಿದೆ, ಅದೇ ಥರ ಕಾಣಿಸೋ ಥರದ್ದು ಯಾವುದಾದ್ರೂ ಕಾಜಲ್ ಇದೆಯಾ ಅಂತ ನೋಡಿದೆ. ಆವಾಗ ಅಲ್ಲಿ ಅದೊಂದು ಕಾಜಲಲ್ಲಿ ತೋರಿಸಿದ್ರು. ಸೊ ಅದೇ ಇರಬಹುದು ಅಂತ ಅಂದ್ಕೊಂಡು ನಾನು ಆರ್ಡರ್ ಮಾಡಿದೆ. ಸೊ ಆಯಿತು, ನಾನು ಬರುತ್ತೋ ಇಲ್ವಾ ಅಂತಲೂ ಅಂದ್ಕೊಂಡಿದ್ದೆ. ಯಾಕಂದರೆ ಅದು ಬೇರೆ ಫ್ಲಿಪ್ಕಾರ್ಟ್ ಅಮೆಝಾನಲ್ಲಿ ಮೋಸ್ಟ್ಲಿ ನಾನು ನೋಡಲಿಲ್ಲ. ಅವ್ರದ್ದೇ ವೆಬ್ಸೈಟ್ ಇರುತ್ತಲ್ವ, ಅಲ್ಲೇ ನೋಡಿದ್ದು. ಅಂದರೆ ಭಯ ಇರುತ್ತಲ್ವ, ಫಸ್ಟ್ ಟೈಮ್ ಆರ್ಡರ್ ಮಾಡ್ತಿರೋದು ಅಂತ ಅಂದ ತಕ್ಷಣ ನಮಗೂ ಭಯ ಇರುತ್ತೆ. ಬರುತ್ತೋ ಇಲ್ವೋ, ಅದು ಡೆಲಿವರಿ ಆಗುತ್ತೋ ಇಲ್ವೋ, ಕಳಿಸ್ತಾರೋ ಇಲ್ವೋ ಅಂತೆಲ್ಲ ತುಂಬಾ ಕ್ವಶನ್ ಇರುತ್ತೆ. ನಾನು ಕ್ಯಾಶ್ ಆನ್ ಡೆಲಿವರಿನೇ ಮಾಡಿದ್ದೆ. ಸೊ ಪರವಾಗಿಲ್ಲ, ಆಯಿತು. ಒಂದು ಆರ್ಡರ್ ಮಾಡಿ ಒಂದು 4-5 ದಿನದಲ್ಲಿ ನನಗೆ ಬಂತು. ಇವಾಗ ಅದನ್ನು 1 ತಿಂಗಳು ಅನಿಸುತ್ತೆ, 1-2 ತಿಂಗಳಿಂದ ನಾನು ಯೂಸ್ ಮಾಡ್ತಾಯಿದ್ದೀನಿ. ಅದನ್ನು ಯೂಸ್ ಮಾಡಾದಮೇಲೆ ನಾನು ಈ ರಿವ್ಯೂ ಹಾಕ್ತಾ ಇರೋದು. ಈಗ ಅದು ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಇದೇ ಅದು ಕಾಜಲ್. ಇದ್ರ ಹೆಸರು ಏನಂತ ಅಂದರೆ ಮಿಸ್ ಆ್ಯಂಡ್ ಮಿಸ್ಸಸ್ ಅಂತ ಕಾಜಲ್. ಇದು ಮೇಡ್ ಇನ್ ಜರ್ಮನಿ. ಸ್ಮಡ್ಜ್ ಪ್ರೂಫ್, ವಾಟರ್ ಪ್ರೂಫ್ ಇದೆ, 24 ಅವರ್ ಇರುತ್ತೆ. 24 ಅವರ್ ಅಂತ ಸುಮ್ಮನೆ ಹೇಳ್ತಿರೋದಲ್ಲ, ನಾನು ಯೂಸ್ ಮಾಡಾದ್ಮೇಲೆ ಹೇಳ್ತಾ ಇರೋದು. ಬೇಕಾದರೆ ನೀವೇ ನೋಡ್ಬೋದು. ಇವಾಗ ನಾನು ಅಪ್ಲೈ ಮಾಡಿರೋದು ಇದೇ ಕಾಜಲ್ನೇ ನಾನು ಇವಾಗ ಹಾಕಿರೋದು. ನೋಡಿ, ಒಂಚೂರು ಕೂಡ ಸ್ಮಡ್ಜ್ ಆಗಿಲ್ಲ. ನಾನು ಮೇಲ್ಗಡೆ ಮತ್ತು ಕೆಳಗಡೆ 2 ಕಡೆನೂ ಇದನ್ನೇ ಅಪ್ಲೈ ಮಾಡಿರೋದು. ಐಲೈನರ್ ಕೂಡ ನಾನು ಅಪ್ಲೈ ಮಾಡಿಲ್ಲ. ಯೂಸ್ ಮಾಡ್ಬೋದು, ಕೆಳಗಡೆನೂ ಯೂಸ್ ಮಾಡ್ಬೋದು. ಇದನ್ನು ಆ ಥರನೂ ವರ್ಕ್ ಆಗುತ್ತೆ. ಹಚ್ಚಿದ ತಕ್ಷಣ ಒಂದೇ ಸಲ ಅಳಿಸಿದ್ರೆ ಎಲ್ಲದು ಹೋಗುತ್ತೆ. ಆ ಥರ ಮಾಡಬಾರ್ದು. ಹಚ್ಚಿ ಒಂದು ಸ್ವಲ್ಪ ಹೊತ್ತು ಟೈಮ್ ಕೊಟ್ಟರೆ ಸಾಕು. ಅದು ಡ್ರೈ ಆದ ತಕ್ಷಣ ಹಾಗೆ ಫಿಕ್ಸ್ ಆಗಿಬಿಡುತ್ತೆ. ಸೊ ನೋಡ್ತಾ ಇರ್ಬೋದು. ಇದನ್ನು ನಾನು ಹಾಕಿರೋದು ಬೆಳಿಗ್ಗೆನೇ, ಇವಾಗ ಮಧ್ಯಾಹ್ನ ಆಗಿದೆ, ಇನ್ನೂ ಕೂಡ ಒಂಚೂರು ಸ್ಮಡ್ಜ್ ಆಗಿಲ್ಲ, ಹಾಗೇ ಇದೆ. ಆ್ಯಕ್ಚುಲಿ ಒಂದು ಫಂಕ್ಷನ್ಗೆ ಹೋಗಿದ್ದೆ ನಾನು. ನೈಟ್ ಫಂಕ್ಷನ್ ಇತ್ತು, ಒಂದು ಮದುವೆ ಇತ್ತು, ಯಾರ್ದೋ ರಿಸೆಪ್ಷನ್ ಇತ್ತು. ಸೊ ಅಲ್ಲಿ ಹೋದಾಗ ಇದನ್ನೇ ವೇರ್ ಮಾಡಿದ್ದೆ ನಾನು. ಆವಾಗ ಬರೋದು ಸ್ವಲ್ಪ ಲೇಟ್ ಆಯಿತು ಮನೆಗೆ, ಆಯಿತಾ. ಸೊ ನನ್ನ ಮುಖ ಏನು ತೊಳೆಯೋಕ್ಕೆಲ್ಲ ಹೋಗಲಿಲ್ಲ, ಅಷ್ಟು ಸುಸ್ತಾಗ್ಬಿಟ್ಟಿತ್ತು. ಸೊ ನಾನು ಹಾಗೆ ಮಲ್ಕೊಂಡ್ಬಿಟ್ಟೆ. ನಾನು ಅಂದ್ಕೊಂಡೆ ಬೆಳಗ್ಗೆ ಎದ್ಮೇಲೆ ನಾನು ನೋಡೋಕ್ಕೆ ದೆವ್ವ ಥರ ಕಾಣಿಸ್ತೀನೋ ಏನೋ ಅಂತ ಅಂದ್ಕೊಂಡೆ. ಸೊ ನೋಡಿದೆ, ಆ ಥರ ಏನಿರಲಿಲ್ಲ. ಹೇಗೆ ಹಚ್ಚಿದ್ನೋ ಹಾಗೇ ಇತ್ತು ಅದು. ಒಂದು ನೈಟ್ ಫುಲ್ಲು ಬಿಟ್ಟಿದ್ರು ಕೂಡ ಹಾಗೇ ಇತ್ತು. ಆಮೇಲೆ ಇದನ್ನು ಹೇಗಪ್ಪ ಹಾಗೆ ಇದ್ದರೆ ಹೇಗೆ ಇದನ್ನು ತೆಗಿಯೋದು ಅಂತೆಲ್ಲ ಯೋಚನೆ ಇದ್ದರೆ, ಇದು ತೆಗಿಯೋದು ಕೂಡ ಈಸಿ. ಎಣ್ಣೆ ಏನಾದರೂ ಇದ್ದರೆ ಎಣ್ಣೆ ಹಾಕಿಬಿಟ್ಟು ಸ್ವಲ್ಪ ತಿಕ್ಕಿದ್ರೆ, ಕಾಟನಿಂದ ಏನಾದರೂ ನಾವು ಒರೆಸ್ಕೊಳ್ಬೋದು, ಈಸಿಯಾಗಿ ಹೋಗುತ್ತೆ. ಸ್ಟೇನ್ ಒಂಚೂರು ಇರೋದಿಲ್ಲ, ಈಸಿಯಾಗೇ ಹೋಗುತ್ತೆ. ಸೊ ಮಿಸ್ ಆ್ಯಂಡ್ ಮಿಸ್ಸಸ್ ಅಂತ ಇದು ಕಾಜಲ್ಲು. ಇದ್ರ ರೇಟ್ ಎಷ್ಟು ಅಂತ ಅಂದರೆ 800 ಸಮಥಿಂಗ್ ಆಗಿತ್ತು ನನಗೆ. ಡೆಲಿವರಿ ಚಾರ್ಜ್ ಎಲ್ಲದು, ಶಿಪ್ಪಿಂಗ್ ಚಾರ್ಜ್ ಎಲ್ಲದು ಸೇರಿಸಿ ಹತ್ತತ್ರ 800, 790 ಎಷ್ಟೋ ಆಗಿತ್ತು.
ಬಟ್ ಯೂಸ್ಫುಲ್ ಇದೆ. ಹೇಗೆ ಅಂದರೆ ನಾವು ಬೇರೆ ಕಾಜಲ್ ಕಮ್ಮಿ ರೇಟ್ ಕೊಟ್ಟು ತೊಗೊಂಡು ಈ ಥರ ಆಗೋದಕ್ಕಿಂತ ಒಂದೇ ಸಲ ನಾವು ಅಷ್ಟು ಪ್ರೈಸ್ ಕೊಟ್ಬಿಟ್ಟು ತಗೊಂಡ್ರೆ ಅದು ಜಾಸ್ತಿ ಹೊತ್ತು ಇರುತ್ತೆ, ಜಾಸ್ತಿ ದಿನವೂ ಬರುತ್ತೆ. ಯಾಕಂದರೆ ಇದು ಪೆನ್ಸಿಲ್, ಇದು ಆ್ಯಕ್ಚುಲಿ ಪೆನ್ಸಿಲ್. ಇದು ನಾವು ಇದಾದ ತಕ್ಷಣ ಸ್ವಲ್ಪ ಶಾರ್ಪ್ ಮಾಡ್ಕೊಂಡ್ಬಿಟ್ರೆ ಆಗುತ್ತೆ. ಒಂದೊಂದು ಕಾಜಲ್ ಹೇಗಿರುತ್ತೆ ಅಂದರೆ ಈ ಥರ ಹಿಂಗಿರುತ್ತೆ, ಈ ಥರ ಹೀಗೆ ಮಾಡ್ಬೋದು. ಇದು ನೋಡಿ, ಇದು LITin ಇದು ಚೆನ್ನಾಗೇ ಇದೆ. ಇದು ನೋಡಿ ಆಗಲೇ ಕಟ್ಟಾಗ್ಬಿಟ್ಟಿದೆ ಇದು. ಸೊ ಈ ಥರ ಕಟ್ಟಾಯಿತು ಅಂದರೆ ಮುಗೀತು, ವೇಸ್ಟ್ ಅಲ್ವಾ? ನಾವು ಇಷ್ಟಕ್ಕೆ ಎಷ್ಟು ದುಡ್ಡು ಕೊಟ್ಟಿರ್ತೀವಿ ಮತ್ತು. ಸೊ LITin ಆ್ಯಕ್ಚುಲಿ ಇದು ಕೂಡ ಚೆನ್ನಾಗಿದೆ. ನಾನು ಇಷ್ಟು ದಿನ ಇದನ್ನೇ ಯೂಸ್ ಮಾಡ್ತಾ ಇದ್ದಿದ್ದು. ಇದಕ್ಕೆ 90 ರೂಪೀಸ್ ಅನಿಸುತ್ತೆ ಇದಕ್ಕೆ. ಇದು ಚೆನ್ನಾಗಿದೆ ಆ್ಯಂಡ್ ಇದು ಚೆನ್ನಾಗಿದೆ. ಆದರೆ ಇದು ತುಂಬ ಹೊತ್ತು ಇರಬೇಕು, ಸ್ಮಡ್ಜ್ ಆಗಬಾರ್ದು. ಎಲ್ಲ ಫುಲ್ಲು ಬ್ಲ್ಯಾಕ್ ಸರ್ಕಲ್ ಎಲ್ಲ ಆಗಿಬಿಡುತ್ತೆ ಸ್ಮಡ್ಜ್ ಆಗಿಬಿಟ್ಟು. ಸೊ ಆ ಥರ ಎಲ್ಲ ಆಗಬಾರ್ದು ಅಂದರೆ ಇದನ್ನು ಯೂಸ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ. ಸೊ ಇದ್ರದ್ದು ನಿಮಗೆ ಲಿಂಕ್ ಏನಾದರೂ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ, ಲಿಂಕ್ ಬೇಕು ಅಂತ ಹೇಳಿಬಿಟ್ಟು ನಾನು ಡಿಸ್ಕ್ರಿಪ್ಷನಲ್ಲಿ ಇದ್ರ ಲಿಂಕ್ ಹಾಕ್ತೀನಿ. ಓಕೆ, ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗೋಣ. ಹೇಗೆ ಅನ್ನಿಸ್ತು ವಿಡಿಯೋ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.